ಹಾಯ್ ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸೈರನ್ ಬಂತು, ಒಳಗಡೆ ಇರ್ತಕ್ಕಂತಹ ಪ್ರತಿಯೊಬ್ಬರು ಹೊರಗಡೆ ಬಂದರು. ಹೊರಗಡೆ ನಾವು ಒಳಗೆ ಹೋಗಿ ಏನು ಚಿತ್ರೀಕರಣ ಮಾಡಬೇಕು ಅಂತ ಕಾಯ್ತಾ ಇದ್ವಿ. ದ ಹೋಲ್ ಟೀಮ್ ವಿ ಜಸ್ಟ್ ಸ್ಟೆಪ್ಡ್ ಇನ್. ನಿಮಗೆ ನೆನಪಿರಬೇಕು, ಮ್ಯಾಥ್ಯೂ ರಾಜನ್ ಅವ್ರು ಹೋಗಿ ಬೆಳಗ್ಗೆನೆ ಆಲ್ರೆಡಿ ಲಿಟಪ್ ಮಾಡಿದ್ರು. ಅಲ್ಲಲ್ಲ ಲೈಟ್ ಸ್ಟ್ಯಾಂಡ್ ಇತ್ತು, ಅದ್ರ ಮೇಲೆಲ್ಲ ಫುಲ್ಲು ಕವರ್ಸ್ ಹಾಕಿದ್ವಿ. ಸೊ ಯಾವುದೇ ಕಾರಣಕ್ಕೂ ನಮಗೆ ಆ ಲೈಟ್ಗಳಿಗೆ ತೊಂದರೆ ಇರಲಿಲ್ಲ. ಅಂದರೆ ಅವರು ಏನು ಆ ಒಂದು ಟೈಲ್ಸ್ ಫ್ಯಾಕ್ಟ್ರಿಯಲ್ಲಿ ಬ್ರಿಕ್ ಮಾಡೋದಕ್ಕಾಗಲಿಲ್ಲ, ಟೈಲ್ಸ್ ಮಾಡೋದಕ್ಕೆ ಏನೆಲ್ಲ ಉಪಯೋಗಿಸ್ತಿರ್ತಾರೆ, ಅದರ ಸಣ್ಣ ಧೂಳುಗಳು ಕೂಡ ನಮ್ಮ ಮೇಲೆ ಬಂದಾಗ ಆಗುವಂಥ ಪರಿಣಾಮ ಇದೆಯಲ್ಲ, ಅದು ತುಂಬಾ ಕೆಟ್ಟದಾಗಿರುತ್ತೆ ಕಣ್ರಿ. ಆ ನಿಟ್ಟಿನಲ್ಲಿ ನಮಗೆ ಅಲ್ಲಿ ಇಟ್ಬಿಟ್ಟೇನೋ ಬಂದುಬಿಟ್ಟಿದ್ವಿ, ಏನಾಗಿರುತ್ತೆ ಅನ್ನೋ ಒಂದು ಆತಂಕ ಇತ್ತು. ಓಡೋಗಿದ ತಕ್ಷಣ ಲೈಟ್ ಮೆನ್ಸ್ಗಳೆಲ್ಲ ನೋಡಿಕೊಂಡ್ರು. ಪುಣ್ಯಕ್ಕೇನು ಅಂತಂದರೆ ಎಲ್ಲ ಪ್ಲಾಸ್ಟಿಕ್ ಕವರ್ಸ್ ಹಾಕಿದ್ರಿಂದ ಆ ಲೈಟ್ಸ್ಗಳಿಗೇನು ಆಗಿರಲಿಲ್ಲ. ಪ್ಲಾಸ್ಟಿಕ್ ಕವರ್ಸ್ನೆಲ್ಲ ಹೊರಗಡೆ ಎತ್ಕೊಂಡೋಗಿ ಹೊರಗಡೆ ಒದ್ರುಕೊಂಡು ಮಾಡಿಕೊಂಡು ಎಲ್ಲ ಒಳಗಡೆ ಬಂದರು. ಲಿಟಪ್ ಮಾಡಿದ್ವಿ. ನಾವು ಐ ಜಸ್ಟ್ ಎಕ್ಸ್ಪ್ಲೈನ್ ದ ಹೋಲ್ ಸಿನಾರಿಯೋ ಟು ದುನಿಯಾ ವಿಜಯ್ ಸರ್, ಅಲ್ಲಿ ಬುಲೆಟ್ ಪ್ರಕಾಶ್ ಸರ್, ಅಲ್ಲಿ ಆ ಕಡೆ ಹರೀಶ್ ರೈ ಸರ್, ಅಲ್ಲಿ ಆ ಕಡೆ ಅದೇನಂತಾರೆ ಬದ್ರಿ ಸರ್, ಪ್ರವೀಣ್ ಸರ್, ಇವರೆಲ್ರಿಗೂ ನಾನು ನನ್ನ ಒಂದು ಆ ಪರ್ಟಿಕ್ಯುಲರ್ ಚಿತ್ರದ ಚಿತ್ರೀಕರಣ ಏನಿತ್ತು, ಆ ದೃಶ್ಯದ ಚಿತ್ರೀಕರಣ ಏನಿತ್ತು ಅದನ್ನು ಎಕ್ಸ್ಪ್ಲೈನ್ ಮಾಡಿದೆ. ಅಂದರೆ ಈಗ ಕಂದ ನೀವು ಇದಿಷ್ಟು ಆವಾಜ್ ಹಾಕಿದ್ರಿ, ಈ ಕಟ್ಟ ಆವಾಜ್ಗೆ ಸೋಮ ತುಂಬ ನೊಂದಿದ್ದಾನೆ, ಜೊತೆಗೆ ಸಾಲದಕ್ಕೆ ಕ್ರೋಧಿತನಾಗಿದ್ದಾನೆ, ಅವನು ಹುಡುಗರಿಗೆ ನಿಮ್ಮ ಮೇಲೆ ಬಿಟ್ಟಿದ್ದಾನೆ. ಈಗ ನಿಮ್ಮ ಅಂತ್ಯದ ಕೆಲವು ಅದೃಶ್ಯಗಳೇನಿದೆ ಅದನ್ನು ಅಷ್ಟು ಚಿತ್ರೀಕರಿಸ್ತಾ ಇದ್ದೀನಿ ಅಂತ ವಿಜಯ್ ಅವ್ರಿಗೆ ಹೇಳಿದೆ. ಅಣ್ಣ ಐ ಆಮ್ ರೆಡಿ ಅಣ್ಣ ಅಂತ ಅವ್ರು ಹೇಳಿದ್ರು. ಆ ವ್ಯಕ್ತಿ ಎಲ್ಲದಕ್ಕೂ ಹೃದಯವನ್ನು ತನ್ನ ಮನಸ್ಸನ್ನು ಬಿಚ್ಚಿಟ್ಕೊಂಡು ಕಾಯ್ತಾ ಇದ್ದಂತಹ ವ್ಯಕ್ತಿ ಆ ಹುಡುಗ. ಸೊ ಅವ್ರದ್ದಾಗೋಯ್ತು. ಈಗ ಈ ಟೀಮ್ ಕಡೆ ಬಂದೆ, ಯಾರು ದ ಗ್ರೇಟ್ ಡೆಡ್ಲಿ ಸೋಮ ಟೀಮ್ ಕಡೆ ಬಂದಿದ್ದ ತಕ್ಷಣ ಹೀಗಿದೆ ಅಂದಿದ್ದ ತಕ್ಷಣವೇ ನಮ್ಮ ಬುಲೆಟ್ ಪ್ರಕಾಶ್ ಕಿರಿಕ್ ಶುರು ಮಾಡಿಬಿಟ್ಟ. ಸರ್ ಆ್ಯಕ್ಚುಲಾಗಿ ಕುಳನಾರಾಯಣ ನೋಡ್ದಿದ್ದು ಯಾರು ಅಂತ ಗೊತ್ತಾ ಸರ್ ನಿಮಗೆ ಅಂತಂದ. ಗೊತ್ತು ಕಣೋ ಅಂತಂದೆ. ಚಂದು ಒಬ್ಬನೇ ಹೊಡೆದಿದ್ದು ಸರ್, ಇವ್ರು ಯಾರು ಇರಲಿಲ್ಲ. ಅಂದರೆ ಬಸವ ರಾಜಶೇಖರ ಇವರು ಯಾರು ಇರಲಿಲ್ಲ ಸರ್, ಚಂದು ಒಬ್ಬನೇ ಹೊಡೆದಿದ್ದು. ಓಲ್ ಆ್ಯಂಡ್ ಸೋಲ್ ಸರ್. ಅದನ್ನು ತೊಗೊಂಡೋಗ್ಬಿಟ್ಟು ನೀವು ಇದ್ದಕ್ಕಿದ್ದಾಗ ಇವ್ರು 4 ಜನ ಇಟ್ಬಿಟ್ಟು ಇವ್ರನ್ನ ನನ್ನ ಜೊತೆ ಸೇರಿಸ್ಬಿಟ್ಟು ಹೊಡೆದ್ಬಿಟ್ರೆ ನಾನು ಹೀರೋಯಿ ಸಮಯ ಬಿದ್ದೋಗ್ಬಿಡ್ತಲ್ಲ ಸರ್ ಅಂತಂದ. ಲೇ ಅರ್ಥ ಮಾಡ್ಕೋ, ಚಂದು ವಜನ್ಗೂ ನಿನ್ನ ವಜನ್ಗೂ ಭಾಳ ವ್ಯತ್ಯಾಸ ಇದೆ. ಚಂದು ಹಿಂಗಿದ್ದಾರೆ ಅಂತಂದರೆ ಆಗ ಬೇರೆ ಥರ ಇದ್ದ ಮನುಷ್ಯ, ಚಿರತೆ ಥರ. ನೀನು ನಿನ್ನ ಒಂದು ವಜನನ್ನು ಲೆಕ್ಕ ಹಾಕ್ಕೋಕಂದ. ಈ ಮಣ್ಣಲ್ಲಿ ಬಿದ್ದಾಡಿ ಹೊರಳಾಡಿ ಎಲ್ಲ ಮಾಡಿ ಹೊಡೆಯೋದಿದೆಯಲ್ಲ, ಅವ್ರು ಹೊಡೆದಿದ್ದು ಅಲ್ಲಿ ಗುಡ್ಶೆಡ್ ರೋಡ್ ಹತ್ರ ಒಂದು ಹಂಪ್ಸ್ ಬರುತ್ತೆ. ಹಂಪ್ಸ್ ಹತ್ರ ಕರೆಕ್ಟಾಗಿ ಗೊತ್ತಿತ್ತು. ಚಂದು ಅಬ್ಸರ್ವ್ ಮಾಡಿದ್ದ. ಕುಳ್ಳನಾರಾಯಣ ತನ್ನ ಬ್ರೇಕನ್ನು ಹಾಕಿ ಆ ಹಂಪ್ಸನ್ನು ಎತ್ತಿ ಆ ಗಾಡಿ ಹತ್ತಿ ಹಾಗೆ ಇಳಿಯೋದ್ರೊಳಗೆ ಅಟ್ಯಾಕ್ ಮಾಡಬೇಕು ಅಂತ ಹೋಗಿ ಅಟ್ಯಾಕ್ ಮಾಡಿದಂತಹ ದೃಶ್ಯ. ನಂದು ಸಿನಿಮಾ, ನನಗೆ ಯಾರೂ ಏನೂ ಹೇಳಂಗಿಲ್ಲ ಕೇಳಂಗಿಲ್ಲ. ನನ್ನ ವ್ಯೂ, ನನ್ನ ಪಾಯಿಂಟ್ ಆಫ್ ವ್ಯೂ. ನಾನೇನು ಮಾಡಿದೆ, ನನ್ನ ಕ್ಯಾಮ್ರಾಗೆ ಏನು ಚೆನ್ನಾಗಿರುತ್ತೆ, ನನ್ನ ಕ್ಯಾಮ್ರಾಗೆ ಏನು ರೌದ್ರವಾಗಿ ಕಾಣುತ್ತೆ, ನನ್ನ ಕ್ಯಾಮ್ರಾಗೆ ಏನು ಕಲರ್ಫುಲ್ಲಾಗಿ ಕಾಣುತ್ತೆ, ನನ್ನ ಕ್ಯಾಮ್ರಾಗೆ ಏನು ಕ್ರೂಡಾಗಿ ರಸ್ಟಿಕ್ಕಾಗಿ ಕಾಣುತ್ತೆ, ಆ ಲೊಕೇಶನ್ನ ಹಿಡ್ಕೊಂಡೆ. ಅದನ್ನು ಹಿಡ್ಕೊಂಡು ಎಲ್ಲವನ್ನು ಮಾಡಿ ಈಗ ಇಲ್ಲಿ ಮಾಡ್ತಾ ಇದ್ದೀನಲ್ಲ, ನಿನ್ನ ವಜನನ್ನು ಒಂದು ಚೂರು ಯೋಚನೆ ಮಾಡು ಕಂದ ಅಂತಂದರೆ, ಸಾರ್ ಅವೆಲ್ಲ ಬೇಡ ಸರ್, ನಾನೇ ಹೊಡಿಬೇಕು ಸರ್. ಹೊಡಿ, ಸಂತೋಷ. ಆ ಹುಡುಗರು ಏನಿದ್ದಾರೆ ಅವ್ರು ಹಿಂದೆ ನಿಂತ್ಕೋತಾರೆ. ಒಡಿ ಚಂದು ಅಂತ ಪ್ರೇರೇಪಿಸ್ತಾರೆ. ನೀನೇ ಹೀರೋ ಆಗು, ನನಗೇನಿಲ್ಲ, ರಿಯಾಲಿಟಿಗೆ ಬೇಕು ಅಂತ ಹೇಳ್ತಿದ್ಯಾ ತಾನೇ, ಮಾಡಪ್ಪ ಅಂತಂದರೆ ಇಲ್ಲಿಂದ ಅವರಿಬ್ಬರ ಮಧ್ಯೆ ಒಂದು ಸಣ್ಣ ಟಸಲ್ ಬೀಳುತ್ತೆ. ಅಂದರೆ ಏನು, ಹಾಫ್ ವೇನಲ್ಲಿ ಮರ್ಡ್ರ್ ಮಾಡೋದಕ್ಕೆ ಚಂದು ಕುಳ್ಳನಾರಾಯಣ ಮೇಲೆ ಬೀಳ್ತಾರೆ. ವಿಜಿ ಎಷ್ಟು ಟಫ್ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಈಗ ಹೀಗಿದ್ದಾರೆ, ಆಗ ವಯಸ್ಸಿನಲ್ಲಿ ಇನ್ನೂ ಹೇಗಿರ್ಬೋದು ಅಂತ ಲೆಕ್ಕ ಹಾಕ್ಕೊಳ್ಳಿ. ಪ್ರಕಾಶ ಬಿದ್ದರೆ ಪುರಿ ಮೂಟೆ ಥರ ಬೀಳೋ ಅಂತ ಆ ಒಂದು ವ್ಯಕ್ತಿಯನ್ನು ಕೂಡ ಸುಮ್ಮನೆ ಅಂಗೆಸಿ ತನ್ನ ಮನುಷ್ಯ ವಿಜಿ. ಪ್ರಕಾಶನ್ ಕೇರೆ ಮಾಡ್ತಿಲ್ಲ ಸ್ಟ್ರಗ್ಲಿಂಗಲ್ಲಿ. ವಿಜಿ ಹಿ ಓನ್ಲಿ ಕಾನ್ಸಂಟ್ರೇಟ್ಸ್ ಆನ್ ಹಿಸ್ ಕ್ಯಾರೆಕ್ಟರ್. ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ದಟ್ ಆರ್ಟಿಸ್ಟ್. ಅವನ ಅಕ್ಕ ಪಕ್ಕ ಯಾರು ಏನೇ ಬಂದು ನಾಳೆ ಬೆಳಗ್ಗೆ ಅಮಿತಾಬ್ ಬಚ್ಚನ್ ನಿಂತ್ಕೊಂಡ್ರು ಕೂಡ ಆ ಯಪ್ಪ ಕೇರ್ ಮಾಡೋದಿಲ್ಲ. ಯಾರೇ ನಿಂತರು ನಾನೇನು ಮಾಡ್ಬೋದು, ನಾನೇನು ಸ್ಕೋರ್ ಮಾಡ್ಬೋದು, ನಾನು ಅದೇ ಹೇಳಿದ್ನಲ್ಲ, ಇಷ್ಟು ಕೊಟ್ಟರು ಅಷ್ಟು ತಿಂದು ಹಾಕ್ತಾನೆ ಆ ವ್ಯಕ್ತಿ ಅಂತ. ಯಾರು ನಿಂತರೂ ಹೆದರದೇ ಇರೋವಂಥ ಕ್ಯಾರೆಕ್ಟರ್ ಅದು. ಅಂಥದ್ರಲ್ಲಿ ಬುಲೆಟ್ ಪ್ರಕಾಶ್ ಆ ಏಜ್ ಆಗಲಿ, ಆ ವಜನ್ ಆಗಲಿ, ಇಲ್ಲ ಕ್ಯಾರೆಕ್ಟರ್ ಕೇರೇ ಮಾಡ್ತಾ ಇಲ್ಲ. ಒಂದು ಶಾರ್ಟ್ ಇಟ್ಟೆ, ಯಾವಾಗ ಬಂದು ಪ್ರಕಾಶ ಬಿದ್ದು ಎಲ್ಲ ಮಾಡ್ತಿದ್ದಾನೋ ಅಲ್ಲೇ ಗೊತ್ತಾಗೋಯ್ತು ವಿಜಿ ಇಷ್ಟು ಸುಲಭವಾಗಿ ಅದನ್ನು ಎಳ್ಕೊಳ್ಳೋದು ಇಲ್ಲ, ಅದು ಮಾಡೋದು ಇಲ್ಲ. ಓಕೆ, ಹೋಗಿ ತಡೆದು ಅಪ್ಪ ಈಗಲೇ ನೀನು ತೊಗೋಬೇಕು, ಆ ಸ್ಟ್ಯಾಬನ್ನು ತೊಗೋಬೇಕು, ಅದನ್ನು ಒಪ್ಕೋತಾರೆ. ಬಟ್ ಆ ಸ್ಟ್ರಗ್ಲಿಂಗಲ್ಲಿ ನನಗೆ ಬೇಕು, ಹೆವಿನೆಸ್ ಬೇಕು ಅಂದಾಗ ಮಾತ್ರ ಪ್ರಕಾಶ ಸೋಲ್ತಾನೆ ಹೊರತಾಗಿ ವಿಜಿ ಸೋಲೋದಿಲ್ಲ. ನನಗೆ ಚೆನ್ನಾಗಿ ಗೊತ್ತಿತ್ತು. ಅಕ್ಕಿ ಕಾಳು ಒಂದನ್ನು ನೋಡಿದ್ರೆ ಸಾಕೋಲ್ವೇನ್ರಿ, ಅನ್ನ ಬೇಯತ್ತೋ ಇಲ್ವೋ, ಇಲ್ಲ ಅಕ್ಕಿ ಕಾಳಿನ ಯೋಗ್ಯತೆ ಏನು ಅಂತ. ಆ ನಿಟ್ಟಿನಲ್ಲಿ ವಿಜಯ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಾಗೋಗಿತ್ತು.
ಸೊ ಶುರು ಆಯಿತು, ಸ್ಟ್ರಗ್ಲಿಂಗ್ ಶುರು ಆಗ್ತಾ ಇದೆ, ಹೊಡೆದಾಡ್ತಾ ಇದ್ದಾರೆ, ಬಿದ್ದಾಡ್ತಾ ಇದ್ದಾರೆ, ಅದಾಗ್ತಾ ಇದೆ, ಮಣ್ಣಂಗೆ ಎರ್ಚ್ತಾ ಇದ್ದಾರೆ, ಎಲ್ಲವನ್ನೂ ಮಾಡ್ತಾರೆ. ಮಣ್ಣು ಅಂತಂದರೆ ಆ ಟೈಲ್ಸ್ನ ಹೇಳಿದ್ನಲ್ಲ, ಆ ಟೈಲ್ಸನ್ನ ಕಟ್ ಮಾಡಿ, ಆ ಟೈಲ್ಸ್ನ ಆ ಬ್ರಿಕ್ಕನ್ನು ಸರಿ ಮಾಡಿ, ಇದ್ರದ್ದೆಲ್ಲ ಧೂಳಿರುತ್ತಲ್ಲ, ಆ ಧೂಳು ಮೇಲೆ ರಿಬ್ಬನ್ನ ಬೀಳಿಸ್ದೆ. ಯಾಕೆಂದರೆ ನನ್ನ ಕ್ಯಾಮ್ರಾಗ ಅದು ರಿಚ್ನೆಸ್ ಬೇಕಾಗಿತ್ತು, ನನ್ನ ಕ್ಯಾಮ್ರಾಗ ಆ ಕಲರಿಂಗ್ ಹಂಗೆ ಬೇಕಾಗಿತ್ತು. ಮ್ಯಾಥ್ಯೂ ರಾಜನ್ ಅವ್ರು ಲಿಟ್ಟಪ್ ಕೂಡ ಅದೇ ಥರದಲ್ಲೇ ಮಾಡಿದ್ರು. ಒಂದು ಸ್ಯಾಂಡಿಶ್ ಟೋನಲ್ಲಿದೆ, ಫುಲ್ ಫೈಟ್ ನೋಡಿ ನೀವು, ಅದೇ ಥರದಲ್ಲಿ ಇರುತ್ತೆ. ಅದಿರ್ಬೇಕಾದ್ರೆ ಯಾವಾಗ ಇವ್ರು ಬಿದ್ದು ಹೊಡೆದಾಡ್ತೀಯ ಎಲ್ಲ ಮಾಡ್ತೀಯಾರೋ, ನನಗೇನು ಎಕ್ಸ್ಪೆಕ್ಟ್ ಮಾಡಿದ್ದೆ, ದಟ್ ಹ್ಯಾಪನ್ಡ್. ಬುಲೆಟ್ ಪ್ರಕಾಶ್ ಹಿ ಜಸ್ಟ್ ಕೊಲ್ಯಾಪ್ಸ್ಡ್ ಅಂತ ಉಸಿರು ತಗೊಂಡಂಗೆ ಬಿದ್ದ. ಅಲ್ಲಿ ಆದಂತಹ ಒಂದೇ ಒಂದು ವಿಷಯ ಏನು ಅಂತಂದರೆ, ಇಬ್ಬರು ಎಮೋಷ್ನಲ್ ಆಗಿ ಹೊಡೆದಾಡ್ತಾ ಇದ್ದಾರೆ. ನೆನಪಿರಲಿ, ಈ ಸ್ಪಾಟಲ್ಲಿ KD ವೆಂಕಟೇಶ್ ಮಾಸ್ಟರ್ ಇಲ್ಲ. ವಿತೌಟ್ ವೆಂಕಟೇಶ್ ಮಾಸ್ಟರ್ ಐ ಆಮ್ ಟೇಕಿಂಗ್ ದ ಶಾರ್ಟ್ಸ್. ಸೊ ಎಲ್ಲವನ್ನು ಮಾಡಿ ಪ್ರಕಾಶ ಯಾವಾಗ ಉಸಿರು ತಗೊಂಡು ಹಿಂದಕ್ಕೆ ಬಿದ್ನೋ, ಎಲ್ಲ ಓಡೋಗಿದ ತಕ್ಷಣ ಗೊತ್ತಲ್ಲ, ಯಾರೇ ಬಿದ್ದರೂ ಎಲ್ಲರೂ ಸೇರ್ತೀವಿ, ಸೇರಿದ ತಕ್ಷಣ ಎಲ್ಲರನ್ನು ದೂರ ಕಳಿಸಿ ಎಲ್ಲ ಮಾಡಿ ನೀರು ಕುಡಿಸ್ಲಿಕ್ಕೆ ಹೋಗ್ತಾರೆ. ಆ ಟೈಮ್ನಲ್ಲಿ ನೀರನ್ನು ಯಾವುದೇ ಕಾರಣಕ್ಕೂ ಕುಡಿಸ್ಲೇಬಾರ್ದು. ಏನಾಗಿದೆ ಅಂತಲೂ ಗೊತ್ತಿಲ್ಲ, ಇಟ್ ಮೇ ಚೋಕ್ ಯುವರ್ ಹಾರ್ಟ್. ಟಕ್ಕಂತ ಹೊಡೆದ್ಬಿಟ್ರೆ ಬೇರೆ ಥರ ಆಗುತ್ತೆ. 2 ನಿಮಿಷ ಎಲ್ಲವನ್ನು, ಆ ಬ್ರೀದಿಂಗ್ ಸ್ಪೇಸ್ ಏನಿದೆ ಅದನ್ನೆಲ್ಲವನ್ನು ಮಾಡಿ ನಿಧಾನವಾಗಿ ಅವನೇ ಮೇಲೆ ಬರೋವರೆಗೂ ಕಾರಣ ಅನ್ನೋ ಥರದಲ್ಲಿ ಹೇಳಿ ಅವನನ್ನು ಮಾತಾಡಿಸ್ತಾ ಇದ್ದೆ. ಏನಾಯ್ತು ಕಂದ, ಏನು ಮಾಡ್ತಿದ್ಯೋ ಕಂದ, ಏನಾಗ್ತಿದೆ ಹೇಳಪ್ಪ ಅಂದರೆ ಇಷ್ಟು ಹೇಳ್ತೀಯನೇ ಹೊರತಾಗಿ ನೀನು ಮಾತಾಡ್ತಿಲ್ಲ ಬುಲೆಟ್ ಪ್ರಕಾಶ್. ಅದೆಲ್ಲವೂ ಆಗಿ ಒಂದು 10-15 ನಿಮಿಷ ಆದ ತಕ್ಷಣ ಇಲ್ಲಿ ನೋಡಿ ನಮ್ಮ ವಿಜಿ ಅವತಾರ ಏನೋ ಆಗಿದೆ, ನನ್ನಿಂದ ಏನಾದ್ರು ಆಗೋಯ್ತೇನೋ ಅಂದ್ಬಿಟ್ಟು ಸ್ವಲ್ಪ ದೂರದಲ್ಲಿ ಹೋಗ್ಬಿಟ್ಟು ಈ ಕಾಲ್ಗಳಲ್ಲಿ ಸುತ್ತಲಿ ಹಿಂಗೆ ಕೈ ಇಟ್ಕೊಂಡ್ಬಿಟ್ಟು ಪಕ್ಕ ಒಂದು ಈ ಇದ್ರ ಗುಡಿಸ್ಲುಗಳ ಮುಂದೆ, ಈ ವಟಾರ್ಗಳ ಮುಂದೆ ಕೂತ್ಕೋತಾರಲ್ಲ ಹುಡುಗರುಗಳು, ಆ ಥರ ಕೂತ್ಬಿಟ್ಟಿಯಾನೆ. ಆ ವ್ಯಕ್ತಿಯ ಕಣ್ಣಲ್ಲಿ ನೀರು ಬರ್ತಾ ಇದೆ. ನನ್ನಿಂದ ಏನಾರು ಆಗೋಯ್ತಾ, ಈ ಚಿತ್ರಕ್ಕೆ ಏನಾರು ಆಗೋಗುತ್ತಾ? ಯಾಕೆಂದರೆ ಅವಾಗೆಲ್ಲ ಹಿ ವಾಸ್ ಎ ಬಡ್ಡಿಂಗ್ ಆರ್ಟಿಸ್ಟ್. ಏನೋ ಒಂದು ಕೆಟ್ಟ ಹೆಸರು ಬಂದರೂ ಅದು ಜೀವಮಾನ ಪರ್ಯಂತ ಹೇಳ್ಕೊಂಡು ಹೋಗುವಂಥ ಕಳಂಕ ಆಗ್ಬಿಡುತ್ತೆ. ಅವ್ನು ಹೊಡೆದಂತೆ ಇವತ್ತು ನೆನ್ಪಿಟ್ಕೊಂಡ್ರೆ ಅಂದರೆ 1982ನಲ್ಲಿ ಪುನೀತ್ ಸರ್ ಹೊಡೆದಂಥ ಒಂದು ಏಟು ಅಮಿತಾಬ್ ಬಚ್ಚನ್ಗೆ, ಅದು ಇವತ್ತವರೆಗೂ ಅಮಿತಾಬ್ ಬಚ್ಚನ್ ಅಂದಿದ ತಕ್ಷಣ ಪುನೀತ್ ಸರ್ ನೆನಪಿಗೆ ಬರ್ತಾರೆ. ಗಾಂಧಿ ಅಂದರೆ ಗೋಡ್ಸೆ ಅಂತಾರಲ್ಲ ಹಾಗೆ. ಆ ನಿಟ್ಟಿನಲ್ಲಿ ಏನೇ ಒಂದಾಯಿತು ಅಂತಂದರೆ ದಟ್ ವಿಲ್ ಬಿಕಮ್ ಎ ಬ್ಲ್ಯಾಕ್ ಮಾರ್ಕ್ ಅನ್ನೋ ಥರದಲ್ಲಿ ವಿಜಿ ಮೂಲೆಯಲ್ಲಿ ಹೋಗಿ ಕಣ್ಣ ನೀರು ಹಾಕೊಂಡು ಕೂತಿದ್ರೆ, ಈ ಹುಡುಗರೆಲ್ಲ ನನ್ನ ಪಕ್ಕದಲ್ಲೇ ಇದ್ದಾರೆ. ಅವತ್ತು ಆದಿತ್ಯ ಮುಗಿಸ್ಕೊಂಡು ಹೊರಟ್ಬಿಟ್ರು, ಶೋಭಿ ಹೊರಟ್ಬಿಟ್ರು. ಎಲ್ಲ ಹೊರಟ ಮೇಲೆ ಹತ್ತಿರ ಹೋಗಿ ನಿಧಾನವಾಗಿ ಒಂದು 15-20 ನಿಮಿಷ ಆದಮೇಲೆ ಆ ಏದುಬ್ಸ ಅದಕ್ಕೆ ಹೇಳಿದ್ದು, ಕಂದ ನಿನ್ನ ವಜನನ್ನು ನೆನಪಲ್ಲಿಟ್ಟುಕೋ. ನಾವು ದಪ್ಪ ಇರೋರು ಇರ್ತೀವಲ್ರಿ, ಏನೇ ಆದರೂ ಕೂಡ ಒಬ್ಬ ಸಣ್ಣಗಿರೋ ವ್ಯಕ್ತಿಯಷ್ಟು ನಾವು ಓಡ್ಲಿಕ್ಕಾಗಲ್ಲಪ್ಪ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಸೋಲನ್ನು ಇಲ್ಲ, ಅದು ನಮ್ಮ ವೀಕ್ನೆಸ್ಸನ್ನು ನಾವು ಒಪ್ಕೋಬೇಕು. ಇಲ್ಲ, ನಾನು ಓವರ್ಕಮ್ ಮಾಡ್ತೀನಿ ಅನ್ನೋದು ದಟ್ ಈಸ್ ಪಾಸಿಟಿವಿಟಿ. ಬಟ್ ಹೌ ಲಾಂಗ್ ಅದನ್ನು ಯೋಚನೆ ಮಾಡಬೇಕಲ್ವ. ಬೇಡ ಕಾಣೋಕಂತಂದ್ರೆ ಇಲ್ಲ ಅಂತಂದ. ಅದ್ರ ಪರಿಣಾಮ ನೋಡಿ, 20-25 ನಿಮಿಷದವರೆಗೂ ಟೈಮ್ ತೊಗೊಂಡು ಎಲ್ಲ ಆಯಿತು, ಸೆಟ್ಲ್ ಆಯಿತು. ಮಾಡೋಣವೇನಪ್ಪ ಅಂತಂದೆ. ಮಾಡೋಣ ಸರ್ ಅಂತಂದ. ಎಲ್ಲವೂ ಆದ ತಕ್ಷಣ ನೀನು ಹಿಂಗೆ ಬರ್ತೀಯಾ ಕಂದ, ಒಂದು ಅರ್ಥ ಮಾಡ್ಕೋ, ಜಾಸ್ತಿ ಸ್ಟ್ರಗ್ಲಿಂಗು ಕ್ಯಾಮ್ರಾಗೆ ಕಾಣಬೇಕೆ ಹೊರತಾಗಿ ನಿಮ್ಮಿಬ್ಬರಲ್ಲಿ ಇರಬಾರ್ದು, ನಿಮ್ಮಿಬ್ಬರ ಆ ಇಂಪ್ಯಾಕ್ಟಲ್ಲಿ ಇರಬಾರ್ದು ಅಂತಂದರೆ, ಸರ್ ತಿರ್ಗಾ ನಾನೇ ಫೈಟ್ ಮಾಡಬೇಕಾ ಅಂತ ಪ್ರಕಾಶ್. ಏನಪ್ಪ ಅಂದೆ. ಅಲ್ಲ ಸರ್ ನಾನೇ ಮಾಡ್ಬೇಕಾ ಸರ್ ಈಗ ಅಂತ. ನೀನೇ ಹೊಡಿತಾಡ್ತೀನಿ ಅಂತ ಹೇಳ್ದಿಯಲ್ಲ ಅಂದ್ರೆ, ನಾನೆಲ್ಲ ಹೊಡೆದಾಡಕ್ಕೆ ನಿಂತಿದ್ರು, ಇವರೆಲ್ಲ ತೆರಿಗೆ ಬಂದವ್ರ ಅಂತ ಕೇಳ್ದ. ತುಂಬ ಕೆಡ್ದಾಗ ಕೇಳ್ದ. ಲೇ, ಫಸ್ಟ್ ಶಾಟ್ ಅಲ್ಲದೆ ಅವ್ರು 4 ಜನ ಇರ್ತಾರೆ, ನೀವು 4 ಜನ ಸೇರಿ ಹೊಡಿತೀರಾ. ಸರ್ ನಾನು ಹೀರೋ ಆಗಬೇಕು, ಇವ್ರು 4 ಜನ ಏನಿಗೆ ಸರ್ ಅಂತ ನೀನೇ ಅಂದೆ. ಈಗ ಇವ್ರೇನಿಗೆ ನಿಂತಿದ್ದಾರೆ, ನಾನೇನು ಮಾಡಲಿ ಅಂತ ಈಗ ಹೇಳ್ತಾ ಏನೋ ಕಂದ ಅಂದರೆ, ಅದು ಮುಗ್ಧತೆ ರೀ. ಆ ಜೀವದಲ್ಲಿದ್ದಂಥ ಮುಗ್ಧತೆ. ಸ್ಟಿಲ್ ಟುಡೇ ಐ ಮಿಸ್ ಹಿಮ್, ಐ ಮಿಸ್ ದಟ್. ಅದೇನೋ ಹೇಳ್ತಾರಲ್ಲ, ಹಿ ವಾಸ್ ಎ ವೆರಿ ಲವ್ವಬಲ್ ಪರ್ಸನ್. ಈಗಲೂ ನನ್ನ ಕಿವಿನಲ್ಲದೆ ಇವರೆಲ್ಲ ತಿರುಗಿದಾರ ಅದು ಗೆಳ್ತಾನಲ್ಲ, ಅದೆಲ್ಲ ಆ ಮಕ್ಕಳ ಒಂದು ಬಾಧೆ ಅನ್ಬೋದು, ಒಂದು ರೋದನೆ ಅನ್ಬೋದು. ಅಲ್ಲ ಕಣೋ ಚಿನ್ನ, ನೀವೇ ಸರ್ ಬಿಡಿ ಸರ್, ಅದನ್ನು ಬಿಟ್ಟಾಕಿ ಸರ್, ಈಗ ಕಳಿಸಿ ಸರ್ ನನ್ನ ಮಕ್ಕಳು, ನಾನು ನಿಂತ್ಕೊಂಡು ಒಡಿ ಇಲ್ಲಿ ಬಂದು ಬಿದ್ದು ಹೇಳಿ, ಮಣ್ಣಲ್ಲಿ ಬಿದ್ದಳು ಗೊತ್ತಾಗುತ್ತೆ, ಹಂಗೆ ಹಿಂಗೆ ಕಿರ್ಚಾಡ್ದ. ಈಗ ಐ ಗೇವ್ ಎ ಕಾಲ್ ಟು ಮೈ ಕ್ಯಾರೆಕ್ಟರ್ಸ್. ಅಂದರೆ ಬಸವ, ಬಿಡ್ಡ, ರಾಜಶೇಖರ, ಕಂದ ಹಿಂಗಂತಿದ್ದಾರೆ ಅಂದ. ಇಲ್ಲಿ ನಮ್ಮ ಪ್ರವೀಣ, ಅಲ್ಲ ಸರ್ ನಾನೇ ಮಾಡ್ತೀನಿ ಅಂತ ಏನೋ ದೊಡ್ಡದಾಗಂದ, ಈಗೇನಾಯ್ತಂತ ನನ್ನ ಮಗನಿಗೆ ಅಂತ. ಅವರೆಲ್ಲ ಆಲ್ರೆಡಿ ಆ ಒಂದು ಬಾಂಡಿಂಗ್ ಶುರು ಆಗೋಗಿತ್ತು, ಆ ಫ್ರೆಂಡ್ಶಿಪ್ ಶುರು ಆಗೋಗಿತ್ತು. ಲೈ ಅವನೇನೋ ಅಂತಾನೆ, ಹೋಗ್ರ ಪರ ಇಲ್ಲ ಅಂದ ತಕ್ಷಣ ಇಲ್ಲಿ ನೋಡು, ಈಗ ಬಂದು ನೀನು ವಿಜಿ ಮೇಲೆ ಬೀಳ್ತೀಯ. ವಿಜಿ ತಿರ್ಗಾ ಅಪ್ಪರ್ ಹ್ಯಾಂಡ್ ತೊಗೊಳ್ಬೇಕಾರೆ ನನ್ನ ಮಕ್ಕಳು ಅಲ್ಲಿ ನಿಂತ್ಕೊಂಡು ಏನು ಕೇಳಿದ್ಯಾ ನನ್ನನ್ನು ತೆರೀತಾ ಇದ್ದಾರೆ ಅಂತ, ಅದನ್ನೇ ಕೇಳಿ ಕರಿ, ಅವರೆಲ್ಲ ಬರ್ತಾರೆ ನೋಡಿ. ಅದನ್ನ ಬರ್ರೋ ಅಂತೆಲ್ಲ ಕೂಗಿದ್ಮೇಲೆ ಈ 3 ಜನ ಎಂಟ್ರಾಗ್ತಾರೆ. ಈ 3 ಜನ ಎಂಟ್ರಾಗಿ ನಡೆಯುವಂಥ ಒಂದು ಹೋಮ ಇದೆಯಲ್ಲ, ಅಂದರೆ ಮಾರಣ ಹೋಮ, ಆ ರಕ್ತದ ಓಕ್ಳಿ ಇದೆಯಲ್ಲ, ಅದನ್ನು ಪಿಕ್ಚರೈಸ್ ಮಾಡಿದಂತಹ ಮಜನೇ ಬೇರೆ ಇತ್ತು. ಎಲ್ಲವೂ ಮಾಡಿ ಫೈನಲ್ಲಾಗಿ ವಿಜಿ ಟೋಟಲಾಗಿ ಅವನನ್ನು ಲೆಕ್ಕ ಹಾಕ್ಕೊಳ್ಳಿ 4 ಜನ
ದೇ ಆರ್ ಈಕ್ವಲ್ ಟು ವಿಜಿ. ಸ್ಟಿಲ್ ಟುಡೇ ನನ್ನ ಲೆಕ್ಕದಲ್ಲಿ ಆ 3 ಜನ ಅಲ್ಲಿ ಔಟ್ ಆಫ್ ಆರ್ಡರ್ ಬಿಡಿ, ಒಂದು ಪ್ರಕಾಶ, ಒಂದು ನಮ್ಮ ಹರೀಶ್ ರಾಯ್, ಒಂದು ನಮ್ಮ ಇವನು ಬದ್ರಿ, ಕೊಂಚ ಟಸಲಲ್ಲಿ ಟಫಾಗಿ ನಿಂತ್ಕೊಳ್ಳೋಂಥ ಒಂದು ಕ್ಯಾರೆಕ್ಟರ್ ಯಾರು ಅಂದರೆ ನಮ್ಮ ಪ್ರವೀಣ. ಅಂದರೆ ದೈಹಿಕವಾಗಿ ನಾನು ಹೇಳ್ತಾ ಇರೋದು, ಕ್ಯಾರೆಕ್ಟರ್ಸ್ ವೈಸ್ ಅಲ್ಲ, ಕ್ಯಾರೆಕ್ಟರ್ಸಲ್ಲಿ ದೇ ಆರ್ ಈಕ್ವಲ್. ಬಟ್ ದೈಹಿಕವಾಗಿ ವಿಜಿನ ತೊಗೊಳ್ಬಲ್ಲ, ವಿಜಿನ ನಾನು ಎದುರಿಸಬಲ್ಲೆ ಅನ್ನೋ ಒಂದು ಶಕ್ತಿ ಇದ್ದಿದ್ದು ಪ್ರವೀಣಂಗೆ ಮಾತ್ರ. ಈ 4 ಜನನ ಬಿಟ್ಟು ಇವ್ರನ್ನೂ ಬಿಟ್ಟರು ಕೂಡ ಈ ವಿಜಿ ಕೆಳಗೆ ಹೋಗ್ತಾನೆ ಇಲ್ಲ. ನನಗದು ಬೇಕಿತ್ತು, ಬಿಕಾಸ್ ಈಸ್ ನಾಟ್ ಎ ನಾರ್ಮಲ್ ಕ್ಯಾರೆಕ್ಟರ್, ಈಸ್ ಅ ಫೈಟರ್. ಕುಳನಾರಾಯಣನ ಕ್ಯಾರೆಕ್ಟರ್ ಫೈಟರ್ ಅಲ್ವಾ. ಸಿಗಲಿ ಒಂದಷ್ಟು ಫುಟೇಜಸ್ ಸಿಗಲಿ, ವಿಚ್ ಈಸ್ ದಿ ಬೆಸ್ಟ್ ಅಂತಾರೋ. ಯಾವುದು ಅಂದರೆ ಕೆಲವು ಕಡೆ ಏನಾಗುತ್ತೆ, ಅವ್ರು ಹೊಡೆದಾಟ ಮಾಡ್ತಾ ಇರ್ಬೇಕಾದ್ರೆ ಇದು ಮಾಡ್ಬೇಕಾದ್ರೆ ನಾವು ನಮ್ಮ ಲೆನ್ಸಸ್ಗೆ ಒಂದು ಸೇಫ್ಟಿ ಗ್ಲಾಸ್ ಅಂತ ಹಾಕ್ಕೊಂಡಿದ್ವಿ. ಆ ಸೇಫ್ಟಿ ಗ್ಲಾಸ್ ಒಳಗಡೆ ಕೂಡ ವೀಕ್ಷಕರೇ ಸಣ್ಣ 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 ಪಾರ್ಟಿಕಲ್ಸ್ ಅಂತ ಏನು ಕರಿತೀವಿ, ಈ ಬ್ರಿಕ್ ಮಾಡೋದು ಮತ್ತು ಈ ಹೆಂಚು ಮಾಡೋದು ಅದೆಲ್ಲ ಒಳಗೆ ಹೋಗ್ತಾ ಇದ್ವಿ. ಕ್ಯಾಮ್ರಾಮನ್ ನಂಗೆ ಅನ್ಸುತ್ತೆ ಗಣೇಶಣ್ಣ ಅನ್ಸುತ್ತೆ, ಗಣೇಶಣ್ಣ ಇಲ್ಲಾಂದರೆ ವಿಜಿ ಅಂತ ಯಾರೋ ಅನ್ಸುತ್ತೆ, ದೇ ವರ್ ದ ಆಪರೇಟಿವ್ ಕ್ಯಾಮ್ರಾಮನ್ಸ್. ಪ್ರತಿ ಶಾರ್ಟ್ ಆಗಿದ ತಕ್ಷಣವೇ ಕ್ಯಾಮ್ರಾನ ಮಗು ಥರ ತಿರ್ಸ್ಕೊಂಡು, ಲೆನ್ಸನ್ನ ತಮ್ಮ ಕಡೆ ತಿರ್ಸ್ಕೊಂಡು, ಅದೊಂದು ಇದು ಬರುತ್ತೆ, ಒಂದು ಬ್ಲೋಯರ್ ಬರುತ್ತೆ, ಅದನ್ನು ಹಾಕ್ಕೊಂಡು ಪುಸ್ 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 ಅಂತ ಹೊಡೆಯೋರು. ಅಂದರೆ ಆ ಲೆನ್ಸು ಪಾಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋರು. ತಿರ್ಗಾ ಅಣ್ಣ ಇಲ್ಲೇನಣ್ಣ ಅನ್ನೋರು, ಹೂನಪ್ಪ ಯಾಕಪ್ಪ ಅಂತಂದರೆ ಇಲ್ಲ ಅಣ್ಣ ರೆಡಿ ಅಣ್ಣ ಅಂದ್ಬಿಟ್ಟು ತಿರ್ಗಾ ಆ ಸೇಫ್ಟಿ ಗ್ಲಾಸ್ ಹಾಕು ಹಂಗಿಡೋದು. ಎವ್ರಿ ಶಾಟ್ ಇಟ್ ವಾಸ್ ಅಂದರೆ ಅವ್ರು ಎರ್ಚಾಡೋದ್ರಲ್ಲಿ ಒಂದೊಂದ್ಸತಿ ಮಣ್ಣು ಕೂಡ ಬಂದು ಕ್ಯಾಮ್ರಾಗೆ ಬಿದ್ದುಬಿಡೋದು. ಅವ್ರು ಎರ್ಚಾಡೋದ್ರಲ್ಲಿ ಆ ಧೂಳು ಕೂಡ ಹಂಗೆ ಜೋರಾಗಿ ಎದ್ದೇಳೋದು. ಅದರಲ್ಲಿ ಯಾವುದು ದಿ ಬೆಸ್ಟ್ ಅಂದರೆ ಧೂಳು ಹೇಳ್ದಾರಂಗೆ ಮಣ್ಣು ಎಷ್ಟಿರಂಗೆ ಮಾಡಿ ಅದಲ್ಲ. ರಿಯಾಲಿಟಿ ಅಲ್ಲಿ ನಡಿಬೇಕು, ನಮ್ಮ ಸೇಫ್ಟಿ ಏನು ಬೇಕೋ ಅದು ನಾವು ಮಾಡ್ಕೊಂಡಿರ್ಬೇಕು. ಇದರಲ್ಲಿ ದಿ ಬೆಸ್ಟ್ ಶಾರ್ಟ್ಸ್ ಏನು ಸಿಗುತ್ತೋ ಅದನ್ನು ನಾವು ಎಡಿಟ್ ಮಾಡಬೇಕು ಅಲ್ವಾ. ಆ ನಿಟ್ಟಿನಲ್ಲಿ ಒಂದಷ್ಟು ಬಿಟ್ಟೆ. ಒಂದು ಕ್ಯಾನ್ ಹೋದರೂ ಪರವಾಗಿಲ್ಲ, 2 ಕ್ಯಾನ್ ಹೋದರೂ ಪರವಾಗಿಲ್ಲ. ಅದರಲ್ಲಿ ನಮಗೆ ಫಾರ್ ಎಕ್ಸಾಂಪಲ್ ಒಂದು ಕ್ಯಾನಲ್ಲಿ 400 ಅಡಿ ಬರುತ್ತೆ. 400 ಅಂದರೆ 400 ಬರಲ್ಲ ರೀ, 380, 375, ಇಲ್ಲ ಒಂದೊಂದು ಸತಿ 410. ಅದೆಲ್ಲ ರೇರ್ ಕೇಸ್. ದೇವ್ರು ತುಂಬ ಆಶೀರ್ವಾದ ಮಾಡಿಬಿಟ್ಟಿದ್ರು, ಒಂದು 10 ಅಡಿ 20 ಅಡಿ ಬಂದ್ಬಿಡುತ್ತೆ ನಮಗೆ. ಇಲ್ಲೋದ್ರೆ ಇಲ್ಲ, 380 390 ಲಾಸ್ಟ್. ಅಂಥದ್ರಲ್ಲಿ 398 2 ಅಂತಂದ್ರು ಹತ್ತತ್ರ ಒಂದು 780 ಅಡಿಲಿ ಏನಿದೆ, ನಮಗೊಂದು 100 ಅಡಿ ಸಿಕ್ಕಿದ್ರು ನಾವು ಪುಣ್ಯವಂತರು ಆ ಶಾರ್ಟ್ಸ್ ತೆಗಿಬೇಕಾರೆ. ಆ ನಿಟ್ಟಿನಲ್ಲಿ ಎಲ್ಲವನ್ನು ಆಗಿ ಯಾವಾಗ 5 ಜನ ಸ್ವಲ್ಪ ಹಾಗೆ ತುಂಬ ಕೊಲಾಪ್ಸ್ ಆಗ್ತಿದ್ದಾರೆ ಅಂತ ಗೊತ್ತಾಯಿತು, ನಾವು ದ ಟೈಮ್ ಹ್ಯಾಸ್ ಕಮ್ ಟು ಚಾಪ್ ಆಫ್ ದ ವಿಜಿಸ್ ಕ್ಯಾರೆಕ್ಟರ್. ಅಂದರೆ ಕುಳ್ಳನಾರಾಯಣನನ್ನು ತೆಗೆಯುವಂಥ ಆ ದೃಶ್ಯ ಬಂತು. ನಾನು ಟೈಮ್ ನೋಡಿಕೊಂಡೆ, ಬ್ರೇಕ್ ಎಲ್ಲ ಆಗಿ ಅದಾದಮೇಲೆ 1-2 ಅವರೆಲ್ಲ ಆದಮೇಲೆ ಇನ್ನು 4 ಗಂಟೆ 4:15 ಅವರೆಲ್ಲ ಬಂದುಬಿಡ್ತಾರೆ ಒಳಗಡೆ. ಅದೊಂದು ಹಾರನ್, ಅದ್ರ ಒಳಗಡೆ ನಾವು ಈಚೆ ಹೋಗಿ ಅಂತ ಹೇಳಿಸ್ಕೋಬಾರ್ದು, ಅದು ಮರ್ಯಾದೆ ಅಲ್ಲ. ಇಲ್ಲೇನಾಯಿತು, ಆ ಒಂದು ಇದು ಬರೋಕ್ಕೆ ಮುಂಚೆನೇ ಪ್ರೊಡಕ್ಷನಲ್ಲಿ ಆಗಿರ್ತಕ್ಕಂಥ ಎಲ್ಲ ಟೈಲ್ಸ್ಗಳನ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಶುರು ಮಾಡ್ತಾರೆ, ಅಂದರೆ ಹೊರಗಡೆಗೆ ಶುರು ಮಾಡ್ತಾರೆ 3 ಗಂಟೆಯಿಂದನೇ. ಅದೊಂದು ರೋಲಿಂಗ್ ಮೆಷಿನ್ ಸ್ಟಾರ್ಟ್ ಆಯಿತು, ಅಥವಾ ಹೋಗಿ ಶುರು ಆಯಿತು. ಅರೆ ಇದು ನೋಡೋದು ತುಂಬ ಚೆನ್ನಾಗಿದೆಯಲ್ಲ, ಇಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳಿ ಸಡನ್ನಾಗಿ ಏನು ಮಾಡಿದೆ ಅಂತಂದರೆ, ಅಲ್ಲಿ ಕ್ಯಾಮ್ರಾ ಇಟ್ಟು ವಿಜಿನ ಜೋರಾಗಿ ಎಳ್ಕೊಂಬಂದು ಅದಕ್ಕೆ ನಿಲ್ಲಿಸಿ ಒನ್ ಬೈ ಒನ್ ದೇ ಸ್ಟಾರ್ಟ್ ಸ್ಟ್ಯಾಬಿಂಗ್ ವಿಜಿ. ಆ ಸ್ಟ್ರಗ್ಲಿಂಗ್ ಏನಕ್ಕೆ ಗೊತ್ತಾ, ಯಾವುದೋ ಲೈಬ್ರರಿ ಓದ್ತಾರೋ ಹುಡುಗಿ ನೆತ್ತಾಕೊಂಬಂದು ಹಗಲು ರಾತ್ರಿ ಕುಟ್ತಾ ಇದೆಯಲ್ಲ ಹಂಗಲ್ಲಮ್ಮ ಅಂತ ಏನು ಕುಳ್ಳನಾರಾಯಣ ಡೈಲಾಗ್ ಹೊಡೆದ್ನಲ್ಲ, ಆ ಕುಳ್ಳನಾರಾಯಣ ತನ್ನ ಅತ್ತಿಗೆಯರಿಗೆ ಮಾಡಿದಂತಹ ಆ ಅವಮಾನಕ್ಕೆ ರೊಚ್ಚಿಗೆದ್ದಂತಹ ಈ 4 ಜನ ಅವನ ಮೇಲೆ ಅಷ್ಟು ಬಿದ್ದು ಎಲ್ಲ ಹೊಡೆದಾಡಿದ್ರು. ನೀವು ಕೇಳ್ಬೋದು, ಸಾರ್ ಏನಿದೆ ಸಾರ್, ಈ ಸ್ಟ್ಯಾಬ್ ಮಾಡೋದನ್ನೇ ಫಸ್ಟೇ ಮಾಡಿಸ್ಬಿಟ್ಟಿದ್ರೆ ಆಗೋಗಿರೋದಲ್ವ ಸಾರ್ ಅಂತಂದರೆ, ಹಾಗೆಲ್ಲ ಮಾಡೋಂಗಿದ್ದಿದ್ರೆ 12,000 ಅಡಿನ ಕೇವಲ 1000 ಅಡಿಲೇ ನಾವು ಪಿಕ್ಚರ್ ತೋರಿಸ್ಬಿಡ್ಬೋದು, ನಮ್ಮನ್ನು ಡೈರೆಕ್ಟ್ರನ್ನೆಲ್ಲ ಬೇರೆ ಅಂತಾರೆ ಅಲ್ವಾ. ಆ ನಿಟ್ಟಿನಲ್ಲಿ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಅದೇನೋ ಅಂತಾರಲ್ಲ, ನಾವೇ ಕುಕ್ ಮಾಡೋದು, ನಾವೇ ಅಡುಗೆ ಮಾಡೋದು. ಹಾಗಾಗಿ ಉಪ್ಪು ಎಷ್ಟು ಹಾಕಬೇಕು ಅಂತ ಗೊತ್ತು, ಉಪ್ಪನ್ನು ಕಡಿಮೆ ಮಾಡಬೇಕು ಅಂತಲೂ ಗೊತ್ತು. ನನ್ನ ಗಂಡ ಇದನ್ನು ಹಾಕಿದ ತಕ್ಷಣ ತುಪ್ಪ ಕೇಳ್ತಾನೆ ಅನ್ನೋ ಚೆನ್ನಾಗಿ ಗೊತ್ತಿದ್ದೆ ಹೆಂಡತಿ ಏನು ಮಾಡ್ತಾಳೆ, ತುಪ್ಪನ ಆದ್ಬಿಡ್ತಾಳೆ. ತುಪ್ಪ ಇಲ್ಲೇ ತಕ್ಷಣ ತುಪ್ಪ ಬೇಕಾ ಅಂತ ಕೇಳ್ತಾಳೆ. ಅಲ್ಲಿ ಲವ್ ನೋಡಿ. ಅದೇ ನಿಟ್ಟಿನಲ್ಲಿ ವಿಜಿನ ಮೊದಲೇ ಹೊಡೆದಾಕ್ಬಿಡ್ಬೋದಾಗಿತ್ತು. ಹೊಡೆದ್ಬಿಟ್ರೆ ನನಗೆ ಇಲ್ಲಿ ನೀವು ಕೇಳ್ತಿರಲ್ಲ, ಎಲ್ಲಿ ತುಪ್ಪ ತುಪ್ ಕೇಳ್ತಿರಲ್ವಾ, ಎಲ್ಲಿ ತುಪ್ಪ ಅಂತ ಕೇಳ್ತಿರಲ್ಲ. ಅದಕ್ಕೇನು ಮಾಡಿದೆ, ಒಂದಷ್ಟು ಆ್ಯಕ್ಷನ್ ನಿಮ್ಗಿಟ್ಟೆ, ಎಂಜಾಯ್ ಮಾಡಿ, ಮಜಾ ಮಾಡಿ, ಎಲ್ಲ ಮಾಡಿ. ಈಗ ನನ್ನ ಟೈಮ್ ಬಂತಪ್ಪ, ನನಗೊಂಚೂರು ಬಿಟ್ಕೊಡಿ ಅಂತ ಏನು ಮಾಡಿದೆ, ಹಂಗೆ ಹೇಳ್ಕೊಂಡು ಏತಿದ ರಪ್ ಅಂತ ಚುಚ್ತಾನೆ. ದಟ್ ಫಸ್ಟ್ ಸ್ಟಾಪ್ ಇಟ್ ವಾಸ್ ಫ್ರಮ್ ಚಂದು. ಯಾಕೆಂದರೆ ರಿಯಲ್ ಲೈಫಲ್ಲೂ ಕುಳ್ಳನಾರಾಯಣನ ಸಾಯಿಸಿದ್ದು ಚಂದು ಆಗಿದ್ದರಿಂದ ಫಸ್ಟ್ ಸ್ಟಾಪ್ ಅದಿಷ್ಟುದ ಡ್ರಾಗರ್ ಏನೋ ಅದೇನಂತಾರೆ ಡ್ರಾಗರ್ನ ತರಿಸಿದ್ದೆ, ಅದು ಚೆನ್ನಾಗಿತ್ತು, ಇಷ್ಟುದ್ದ ಇತ್ತದು. ಅದನ್ನು ಹಂಗೆ ಸುಮ್ಮನೆ ನುಗ್ಗಿಸ್ತಾನೆ ಒಳಗಡೆ, ರಾಪ್ ಅಂತ ನುಗ್ಗಿಸಿದ ತಕ್ಷಣ ಈಗ ವಿಜಿ ಬಾಯ್ನಲ್ಲಿ ಆ ಬ್ಲಡ್ ಊಸ್ ಔಟ್ ಆಗುತ್ತೆ. ಹಂಗಾಗಿದ್ದ ತಕ್ಷಣ ಹಿಂದ್ಗಡೆಯಿಂದ 2 ಕ್ಯಾರೆಕ್ಟರ್ಗಳು, ನಮ್ಮ ಪ್ರವೀಣ, ದಟ್ ರಾಜಶೇಖರ, ದಟ್ ಬಸವ, ದಟ್ ಬಿಡ್ಡ, ಎವ್ರಿ ಒನ್ ದೇ ಸ್ಟಾರ್ಟ್ ಸ್ಟಾಬಿಂಗ್ ಹಿಮ್.
ಅಂತ ಚುಚ್ಚಕ್ಕೆ ಶುರು ಮಾಡ್ತಿದ್ರೆ ಅಂತ ಪಾಸ್ ಆಗ್ತಾ ಇರತ್ತೆ ಒಂದೊಂದಾಗಿ ಇದ್ರಲ್ಲಿ ಅವ್ನು ಫೈನಲ್ ಆಗಿ ಯಾವಾಗ ಬ್ಲಡ್ ಎಲ್ಲ ಬರುತ್ತೋ ಅಲ್ಲಿಂದ ಆ ಕ್ಯಾರೆಕ್ಟರ್ ಹಂಗೆ ಡೌನ್ ಆಗುತ್ತೆ. ಈ 4 ಜನ ಹಂಗೆ ಟರ್ನ್ ಆಗ್ತಾರೆ. ದೇರ್ ಎಂಡೆಡ್ ಅಂದರೆ ಒಂದೇ ದಿನದಲ್ಲಿ ಇದನ್ನು ಮಾಡಬಹುದಾ ಅನ್ನೋ ಆ ಒಂದು ದೊಡ್ಡ ಪ್ರಶ್ನೆ ಏನಿತ್ತು, ಆ ಪ್ರಶ್ನೆಗೆ ಉತ್ತರವಾಗಿ ಆ ಮರ್ಡರ್ ಎಪಿಸೋಡ್ನು ಮುಗಿಸೋದಲ್ಲದೆ ಒಂದು ಬ್ಯೂಟಿಫುಲ್ ಟಾಕಿ ವರ್ಬಲ್ ಪೋರ್ಷನ್, ದ ಕ್ಲಾಶ್ ಬಿಟ್ವೀನ್ ಪುಷ್ಪ ಆ್ಯಂಡ್ ಸೋಮಾ ಅಂತ ಏನಿತ್ತು ಅದನ್ನು ಕೂಡ ಚಿತ್ರೀಕರಿಸಿ ಎಲ್ಲವನ್ನು ಮಾಡಿ ಹೊರಗೆ ಬರ್ತಾ ಇದ್ದೆ. ಈಗ ಇನ್ನೊಂದು ಸಂತೋಷದ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಕೇಳ್ತಾ ಇದ್ರಿ, ಸರ್ ಎಲ್ಲರೂ ಮುಗಿಸ್ತಾ ಇದ್ರಿ, ಎಲ್ಲ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಿದ್ರಿ, ನೀವು ಯಾಕೆ ಸರ್ ನಿಮ್ಮ ಎಡಿಟರ್ ಬಗ್ಗೆ ಹೇಳಲಿಲ್ಲ? ಎಡಿಟರ್ ಕಮ್ಸ್ ಇನ್ ದ ಲೇಟೆಸ್ಟ್ ಸ್ಟೇಜಸ್ ಆಫ್ ದ ಶೂಟಿಂಗ್ ಪೋರ್ಷನ್. ಅಂದರೆ ಕೆಲವರು ಮೊದಲೇ ಇವರೇ ನನ್ನ ಎಡಿಟ್ರು ಅಂತ ಇಟ್ಕೊಂಡ್ಬಿಟ್ಟಿರ್ತಾರೆ. ನನಗೆ ಒಬ್ಬ ಎಡಿಟ್ರ್ ಹತ್ರ ಹೋಗಿ ನಾನು ನನ್ನ ಸಿನಿಮಾವನ್ನು ಎಡಿಟ್ ಮಾಡಬೇಕು ಅಂತ ಹೇಳಿದಾಗ, ನೀವೇನು ಎಡಿಟ್ ಮಾಡ್ತೀರಾ, ನಿಮ್ಮ ಸ್ಟಾಕ್ ಎಲ್ಲ ತಂದು ಇಲ್ಲಿ ಇಟ್ಬಿಡಿ, ನಾನು ಎಡಿಟ್ ಮಾಡ್ತೀನಿ ಅಂತ ಒಬ್ಬ ದೊಡ್ಡ ಮಹಾನ್ ಭಾವ ಹೇಳಿದ್ದ. ಒಬ್ಬರು ಮನೋಹರ್ ಅಂತ ಇದ್ದರು. ಅವ್ರಿಗೆ ಹೋಗಿ ಅವ್ರನ್ನ ತುಂಬ ಒಳ್ಳೆ ಪೂಜನೀಯ ಭಾವನದಿಂದ, ಯಾಕೆಂದರೆ ನನ್ನ MS ರಮೇಶ್ ಸರ್ ಮತ್ತು ನನ್ನ ಓಂ ಪ್ರಕಾಶ್ ಸರ್ ಇವರೆಲ್ಲ ಅವ್ರ ಹತ್ರನೇ ಎಡಿಟ್ ಮಾಡಿಸ್ತಾ ಇದ್ರು. ನಾನೇನು ಮಾಡಿದೆ, ಹೋದೆ ಎಲ್ಲವನ್ನು ಮಾತಾಡಿ, ಸರ್ ಹಿಂಗಿದೆ ನನ್ನ ಸಿನಿಮಾ ಅಂದರೆ ಚೆನ್ನಾಗಿ ಮಾಡಿ ಅಂತೆಲ್ಲ ಹೇಳಿ, ಸರ್ ಯಾವಾಗಿಂದ ಕೂತ್ಕೊಂಡ್ರೆ ಹೆಲ್ಪ್ ಆಗುತ್ತೆ ನಿಮಗೆ ಅಂತಂದರೆ, ನೀವು ಯಾಕೆ ಕೂತ್ಕೋತೀರಾ ಅಂತಂದು. ಅರೆ ನೀವು ಯಾಕೆ ಕೂತ್ಕೋತೀರಾ ಅಂತಂದರೆ ಅದು ನನ್ನ ಪಿಕ್ಚರ್ ಅಲ್ವಾ ಸರ್? ಇಲ್ಲ ನಂದು ಆ ಥರದ್ದೆಲ್ಲ ಇಲ್ಲ, ನನಗೆ ಎಲ್ಲವನ್ನೂ ತಂದ್ಕೊಂಡು ಬಿಡ್ತಾರೆ, ನಾನೊಂದು ಆರ್ಡ್ರ್ ಹಾಕ್ಕೊಂಡು ಆಮೇಲೆ ಕರಿತೀನಿ, ಆಮೇಲೆ ಅವ್ರು ನೋಡಿ ಅಲ್ಲಿಂದ ಕರೆಕ್ಷನ್ಸ್ ಕೂತ್ಕೋತಾರೆ. ಇಲ್ಲ ಸರ್, ನಾಟ್ ಇವನ್ ಎ ಸಿಂಗಲ್ ಫ್ರೇಮ್ ವಿತೌಟ್ ಮೈ ಪ್ರೆಸೆನ್ಸ್ ನನ್ನ ಮಗುಗೆ ನೀವು ಕತ್ರಿ ಹಾಕೋದಕ್ಕೆ ನಾನು ಬಿಡೋದೇ ಇಲ್ಲ ಸರ್ ಅಂತಂತೆ. ಅಲ್ಲ ನಾನು ಹಾಗಾದ್ರೆ ಎಡಿಟ್ ಮಾಡೋಕ್ಕಾಗಲ್ಲ. ಒಳ್ಳೆಯದು ಸರ್, ಚೆನ್ನಾಗಿರಿ, ಹೋಗಿ ಬರ್ತೀನಿ ಅಂತ ಡಿಪಾರ್ಟ್ ಆಗಬೇಕು. ಆಮೇಲೆ ಯೋಚಿಸಿದೆ, ಅಯ್ಯೋ ಎಡಿಟಿಂಗ್ ಆಮೇಲೆ ತಾನೇ, ಇವಾಗ ಯಾಕೆ ತಲೆ ಕೆಡ್ಸ್ಕೋಬೇಕು ಅಂತ ಬಿಟ್ಬಿಟ್ಟಿದ್ದೆ. ಇಲ್ಲೇನಾಯಿತು, ಬೆಳಗ್ಗೆ ಒಂದು ನೋಕಿಯಾ ಗಿಫ್ಟ್, 2ನೇ ದುನಿಯಾ ವಿಜಿ ಲೈಫಲ್ಲಿ ಗಿಫ್ಟು, ಈಗ 3ನೇ ಗಿಫ್ಟ್ ಏನಪ್ಪ ಅಂತಂದರೆ ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಹೊರಗಡೆ ಬರೋ ಟೈಮ್ನಲ್ಲಿ ಮೈ ಎಡಿಟರ್ ಲಕ್ಷ್ಮಣ್ ರೆಡ್ಡಿ ಅಂತ ಹೇಳಿ ಇಲ್ಲಿ ತೋರಿಸ್ತೇನೆ. ಲಕ್ಷ್ಮಣ್ ರೆಡ್ಡಿ ಅಂತ ಹೇಳಿ ಇವತ್ತಿಗೂ ನನ್ನ ಎಲ್ಲ ಸಿನಿಮಾಗಳಿಗೂ ಇವರೇ ಎಡಿಟರ್. ಹಿ ವಾಸ್ ದ ಫಸ್ಟ್ ಅಸಿಸ್ಟೆಂಟ್ ಆಫ್ ಆರ್ ಜನಾರ್ದನ್ ಸರ್, ದ ಹ್ಯಾಟ್ರಿಕ್ ಅವಾರ್ಡ್ ವಿನ್ನರ್, ಬ್ಯೂಟಿಫುಲ್ ಎಡಿಟರ್. ಅವ್ರ ಜೊತೆ ನಾವು ಅಸಿಸ್ಟೆಂಟ್ಸಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಇದೇ ಲಕ್ಷ್ಮಣ್ ರೆಡ್ಡಿ ಕೂಡ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ರು. ಇವರನ್ನು ಮರ್ತು ಬಿಟ್ಟಿದ್ದೆ ನಾನು. ಹೇಳಿದ್ನಲ್ಲ, ಸಾಯಿ ಕುಮಾರ್ ಯಾರ ಬೇರೆ, ಆಮೇಲೆ ಆದಂತಹ ಒಂದಷ್ಟು ಜೀವನ ಬೇರೆ, ಆ ಜೀವನದಲ್ಲಿ ಮರ್ತು ಬಿಟ್ಟಿದ್ದೆ. ಈ ವ್ಯಕ್ತಿ ಈಗ ಬೆಳೆದು ಯಾವುದೋ ಒಂದು 2-3 ಸಿನಿಮಾಗಳನ್ನು ಮಾಡಿದ್ರು ಅಂತ ಹೇಳಿ ಇವರನ್ನು ಕರೆಸೋದು ಯಾರು ಅಂತಂದರೆ ಮ್ಯಾಥ್ಯೂ ರಾಜನ್ ಅವ್ರು ಕರೆಸ್ತಾರೆ. ಹಿಂದಿನ ದಿವಸ ರಶ್ ನೋಡಿದ್ವಿ ಅಂತ ಹೇಳಿದ್ವಿ, ಅದನ್ನು ರಶ್ ಅಂತ ಕರಿತೀವಿ ನಾವು. ಯಾವುದೋ ಪಾಸಿಟಿವ್ ಇದನ್ನು ನೆಗೆಟಿವ್ನೆಲ್ಲ ಪ್ರೊಸೆಸಿಂಗ್ ಮಾಡಿ ಡೆವಲಪಿಂಗ್ ಎಲ್ಲ ಮಾಡಿ ಎಲ್ಲ ರಶ್ ನೋಡಿದ್ವಲ್ಲ, ಅದನ್ನು ಇನ್ನು ಸ್ಟಾರ್ಟ್ ಮಾಡೋಣ, ಇನ್ನು ಸ್ವಲ್ಪ ದಿವಸದಲ್ಲಿ ಎಲ್ಲ ಒಂದು ಸೇರಿದ ಮೇಲೆ ಒಬ್ಬ ಎಡಿಟ್ರಾಗಿ ಅವ್ನು ಸ್ಟಾರ್ಟ್ ಮಾಡಲಿ ಅವ್ನ ಕೆಲಸನ. ಅಂದರೆ ನೆಗೆಟಿವ್ ಕಟ್ಟಿಂಗ್ ಇರುತ್ತೆ, ಆ ಒಂದು ಸಣ್ಣ ಪುಟ್ಟ ನಮ್ಮದೊಂದು ಫಾರ್ಮ್ಯಾಲಿಟೀಸ್ ಇರುತ್ತೆ, ಅದನ್ನೆಲ್ಲ ಅವ್ರು ಶುರು ಮಾಡ್ಕೊಳ್ಳಿ, ಆಮೇಲೆ ನೀವು ಹೋಗ್ಬೋದು. ಒಂದಷ್ಟು ಸರಿ ಅವರು ನೋಡಲಿ, ಏನಾದ್ರು ಬೇಕಾಗತ್ತಾ, ಏನಾದ್ರು ಒಂದು ಕ್ಲೋಸಸ್ಸು ಆ ಥರದ್ದು ಈ ಥರದ್ದು ಏನಾದ್ರು, ಇಫ್ ಹಿ ಫೀಲ್ಸ್ ಅಂತ ಆ್ಯಸ್ ಎ ಕ್ಯಾಮ್ರಾಮನ್ ಹಿ ಆಲ್ಸೋ ಫೆಲ್ಟ್, ವೈ ನಾಟ್ ಕರ್ಸಿ ನೋಡೋಣ ಅಂತಂದರೆ, ನೋಡಿದ್ರೆ ಈ ಹುಡುಗ ಮೀರಾ ಅಂತಂದರೆ ಅವ್ನು ಸಾರ್ ನೇನೆ, ನಾವಿಬ್ಬರು ತೆಲುಗಲ್ಲಿ ಮಾತಾಡ್ತೀವಿ. ಹಾಗಾಗಿದ್ದ ತಕ್ಷಣ ಸರಿ ನಾನು ಕಳಿಸ್ಕೊಡ್ತೀನಿ, ನೀವು ಒಂದು ಸತಿ ಚೆಕ್ ಮಾಡಿ ಅಂತ ಹೇಳಿ ಫಾರ್ಮ್ಯಾಲಿಟೀಸ್ ಎಲ್ಲ ಮಾತಾಡಲಿಕ್ಕೆ ಅಲ್ಲೇ ಅದೇ ಬ್ರಿಕ್ ಫ್ಯಾಕ್ಟ್ರಿ ಮುಂದೆ ಒಬ್ಬೊಬ್ರಾಗಿ ಹೋಗ್ತಾ ಇದ್ದರೆ, ನೆನಪಿರಲಿ ದುನಿಯಾ ವಿಜಿ ಅವರು ಅವತ್ತು ಆ ಜಾಗಕ್ಕೆ ಬೈಕಲ್ಲಿ ಬಂದಿದ್ದಾರೆ. ಅವ್ರಿಗೆ ಕನ್ವೀನಿಯನ್ಸ್ ಎಷ್ಟು ಕೊಟ್ಟಿರ್ಬೋದು ಅಂತ ಗೊತ್ತಾ ನಿಮಗೆ ವೀಕ್ಷಕರೇ? 100 ರೂಪಾಯಿ. ದುನಿಯಾ ವಿಜಿ ಅವರ ಸಂಭಾವನೆ ಎಷ್ಟು ಅಂತ ಗೊತ್ತಾ ವೀಕ್ಷಕರೇ? ಅವತ್ತು ಪ್ರಾಯಶಃ ಒಂದು 7-8 ದಿವಸ ಆ ಹುಡುಗನ ನಾವು ನಮ್ಮ ಸಿನಿಮಾಗೆ ಬಳಸ್ಕೊಂಡ್ವಿ. ಆ ಹುಡುಗ ಒಂದು ದಿವಸನೂ ಏನೂ ಮಾತಾಡಲಿಲ್ಲ. ಒಂದು ಗೌರವಧನ ಅಂತ ಹೇಳಿ ಆ ಹುಡುಗಂಗೆ ನಾವು ಅವತ್ತು ಕೊಟ್ಟಂತಹ ಒಂದು ಸಂಭಾವನೆ 9,000 ರೂಪಾಯಿ. ಎಸ್, ದುನಿಯಾ ವಿಜಿ ಸರ್ಸ್ ರೆಮ್ಯುನರೇಷನ್ ಫಾರ್ ಡೆಡ್ಲಿ ಸೋಮಾ ವಾಸ್ 9,000 rupees in 2005. ಅದು ಆ ಹುಡುಗ ಕೇಳಲೇ ಇಲ್ಲ. ತುಂಬ ಸಂಭಾವಿತನಾಗಿ ಒಂದು ದೂರದಲ್ಲಿ ಲೊಕೇಶನಲ್ಲಿ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ಕೂಡ ಅಲ್ಲೇ ದೂರದಲ್ಲಿ ನಿಂತಹ ಹುಡುಗ. ನಾನು ನೋಡಿ ಒಂದು ನಿಮಿಷ ಬರ್ತೀನಪ್ಪ ಅಂತಂದೆ. ಇವರಿದ್ರಲ್ಲ ಎಡಿಟರು, ಇವರು ಸಂಭಾವನೆಯೆಲ್ಲ ಕೇಳಿಕೊಂಡೆ. ಎಲ್ಲವೂ ಆದಮೇಲೆ ಇವರ ಸಂಭಾವನೆಯನ್ನು 75,000 ರೂಪಾಯಿಗೆ ಫಿಕ್ಸ್ ಮಾಡಿ, ಅಂದರೆ ಇನ್ಕ್ಲೂಡಿಂಗ್ ಹಿಸ್ ಅಸಿಸ್ಟೆಂಟ್ಸ್, ಇನ್ಕ್ಲೂಡಿಂಗ್ ದ ಎಡಿಟ್ ಸೂಟ್, ಇನ್ಕ್ಲೂಡಿಂಗ್ ಆಗೆಲ್ಲ ಸಿಮೆಂಟು, ಆ ಕಟಿಂಗು, ರಶ್ ಕಟಿಂಗ್, ಅದು ಇದಕ್ಕೆಲ್ಲ ಒಂದಷ್ಟು ಎಕ್ವಿಪ್ಮೆಂಟ್ಸ್, ಇದೆಲ್ಲ ಏನಿದ್ರು ಕೇಳಬಾರ್ದಪ್ಪ, ಎಕ್ಸೆಪ್ಟ್ ಫಾರ್ ಊಟ ತಿಂಡಿ ಖರ್ಚು, ನಿಮ್ಮ ಕನ್ವೀನಿಯನ್ಸ್ ಏನಿರುತ್ತೆ ಅದನ್ನು ನಾವು ಏನಿದೆಯೋ ದಿನನಿತ್ಯದ ಕೆಲಸ ಅದನ್ನು ನೋಡ್ಕೋತೀವಿ. ಇದಿಷ್ಟು ಸೇರಿ ಎಷ್ಟು ಅಂದಾಗ 75,000 ರೂಪಾಯಿಗೆ ಒಬ್ಬ ಎಡಿಟರ್ನ ಬುಕ್ ಮಾಡಿಕೊಂಡು
ಹೋಗ್ಬಿಟ್ಟು ಬನ್ನಿ. ರಶಸ್ಸನ್ನು ನಿಮ್ಮ ಚಾಮುಂಡೇಶ್ವರಿ ಸ್ಟುಡಿಯೋಗೆ ಕಳಿಸ್ಕೊಡ್ತೇನೆ. ನೋಡೋಕ್ಕೆ ಶುರು ಮಾಡಿ. ನಿಮ್ಗೇನು ಅನಿಸುತ್ತೋ ಅದರ ವಿಷಯವಾಗಿ ನನಗೆ ಆಗಾಗ ಅಪ್ಡೇಟ್ ಮಾಡಿ ಅಂತೆಲ್ಲ ಹೇಳಿದ್ನಲ್ಲ. ಶೇಷ ಒಂದು ಫೋನ್ ಕೊಟ್ಟಿದ್ದರು, ಆ ಸ್ಟೈಲು ಅವಾಗ ತಾನೇ ನಮ್ಮ ಕೈಲಿತ್ತಲ್ಲ. ನನಗೆ ಫೋನ್ ಮಾಡಿ ತೋರಿಸೋದು ಅದನ್ನು. ನನ್ನ ಹತ್ರ ನೋಕಿಯಾ 6600 ಇದೆ ಅಂತ. ನನಗೆ ಫೋನ್ ಮಾಡಿ ನಾನು ಮಾತಾಡ್ತೀನಿ ಅಂತ ಎಲ್ಲ ಹೇಳೋದು, ಆ ಫೋನ್ ಇಟ್ಕೊಳ್ಳೋದು. ಅದರಲ್ಲಿ ಒಂದು ಸಣ್ಣದಾಗಿ ಏನೋ ಒಂದು ಇದ್ರ ಥರ ಕೊಟ್ಟಿದ್ರು ರೀ, ಒಂದು ಟೀತ್ ಥರ ಇತ್ತು. ಅದನ್ನೇನೋ ಇದು ಮಾಡಿದ್ರೆ ಅಲ್ಲಿ ಹೋಗ್ಬೋದಿಲ್ಲೋ ಅದನ್ನ ಇಟ್ಕೊಂಡು ಸುಮ್ಮನೆ ಹಿಂಗೆ ತಿರುಗಿಸೋದು ಸ್ಟೈಲಾಗಿ. ಈ ಥರ ಎಲ್ಲ ಮಾಡ್ತಾ ವಿಜಿ ಹತ್ರ ಹೋದರೆ ಪಾಪ ಆ ಜೀವ, ಅಣ್ಣ ನಂದು ಆಗೋಯ್ತಣ್ಣ ಇವತ್ತೇ ಕ್ಯಾರೆಕ್ಟ್ರು ಅಂತ ಕೇಳ್ತಾರೆ. ದಟ್ ವಾಸ್ ಹಿಸ್ ಫಸ್ಟ್ ಡೇ. ನಂದು ಆಗೋಯ್ತಣ್ಣ ಕುಳ್ಳನಾರಾಯಣನ ಕ್ಯಾರೆಕ್ಟರ್ ಇಷ್ಟೇನಾ ಅಂತಂದರು. ಅಯ್ಯೋ ಜೀವೇ, ಇಡೀ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಎಷ್ಟು ಮುಖ್ಯವಾಗಿರುತ್ತೆ ಅಂತಂದರೆ, ಇಲ್ಲಿ ಹೇಗೆ ಸೋಮನ ಹಿಂದೆ 4 ಹುಡುಗರಿದ್ದಾರೋ, ಈ ನನ್ನ ಇಡೀ ಸಿನಿಮಾಗೆ ನೀವು 4 ಜನ ಪಿಲ್ಲರ್ರಪ್ಪ. ಒನ್ ಈಸ್ ವಸಂತ, ಒನ್ ಈಸ್ ಪೇಟಿನಾಗ, ಒನ್ ಈಸ್ ಕುಳ್ಳನಾರಾಯಣ, ಆ್ಯಂಡ್ ಲಾಸ್ಟ್ ಕಮ್ಸ್ ಇಸ್ ಪುಷ್ಪ. ಇಷ್ಟು ಬೇಗ ಮುಗಿಯತಕ್ಕಂದ ಇಲ್ಲಪ್ಪ, ನಂಗೊಂದು 7-8 ದಿವಸ ಅಂದರೆ ಮಿನಿಮಮ್ 1 ವಾರ ಆರೋಗ್ಯ. ನಾವು 1 ವಾರನ ನೋಡ್ರಿ. ಆಗಿನ ಕಾಲದಲ್ಲಿ ತುಂಬ ಕಷ್ಟಪಡ್ತಾಯಿದ್ರು. ಆರ್ಟಿಸ್ಟ್ಗಳು ತುಂಬ ಕಷ್ಟಪಡ್ತಾಯಿದ್ರು. ಒಂದು ದಿವಸ ಸಿಕ್ಬಿಟ್ಟು ಒಂದು ದಿವಸದ 100 ರೂಪಾಯಿ ಏನಾದ್ರು ಕನ್ವೀನಿಯನ್ಸ್ ಕೊಡ್ತು ಅಂತಂದರೆ 50 ರೂಪಾಯಿ ಅದಕ್ಕೆ ಪೆಟ್ರೋಲ್ ಹಾಕ್ಸೋದು, 50 ರೂಪಾಯಿ ಮನೆಗೆ ತೊಗೊಂಡು ಕೊಡೋದು. ಇದು ವಾಡಿಕೆ ಅಂತ 1000 ಸತಿ ನಾನು ನಿಮ್ಗೆ ಹೇಳಿದ್ದೀನಿ. ವಿಜಿಗೂ ಕೂಡ ಆ ನಿಟ್ಟಿನಲ್ಲಿ ಆ ದಿನಗಳಲ್ಲಿ ಹಂಗಿತ್ತು. 8 ದಿವಸ ಇರುತ್ತಣ್ಣ ಕೆಲಸ. ಹೂನಪ್ಪ, ಸಂಭಾವನೆ ಕೇಳಲಿಲ್ಲ ತಿರ್ಗಾ ಜೀವ. ಅಂದರೆ 8 ಅಂದರೆ ಒಂದು 800 ರೂಪಾಯಿ ಸಿಗುತ್ತೆ. ಓಕೆ, ಕಂಟಿನ್ಯೂಸ್ ಆಗಿರುತ್ತೆ. ಈ ಮನೆಗೆ 400 ರೂಪಾಯಿ ಕೊಟ್ಬಿಟ್ರೆ ಇದಿರುತ್ತೆ ರೀ ಈ ಕ್ಯಾಲ್ಕುಲೇಷನ್. ಇವತ್ತು ಯಾರು ಹೋಗಿ ಕೇಳಿ ವಿಜಿನಲ್ಲಿ ನಿಮ್ಮಲ್ಲಿ ಇತ್ತ ಇದೆ ಅಂತಲೇ ಹೇಳ್ತಾರೆ. ಎಷ್ಟೋ ಸರಿ ಮಾತಾಡ್ಕೊಂಡಿದ್ದೀವಿ ಕಷ್ಟ ಸುಖಗಳನ್ನ. ಅದಾಗಿದ್ದ ತಕ್ಷಣ ನಾನು ಹೋಗ್ಬಿಟ್ಟು ಬರ್ತೀನಣ್ಣ ಅಂತ ಕಾಲಿಗೆ ಬೀಳಕ್ಕೆ ಬಂದೆ. ಜೀವನ ತಡ್ಕೊಂಡೆ. ಕಂದ, ಯಾವತ್ತು ಯಾವ ಕ್ಷಣದಲ್ಲೂ ಕಾಲಿಗೆ ಬೀಳ್ಬೇಡಿ. ನಾನು ನಿಮ್ಮ ಹೃದಯದ ಹತ್ರ ಇರ್ತೀನಿ, ನೀವು ನನ್ನ ಹೃದಯದ ಹತ್ರ ಇರಿ ಇಷ್ಟೇ. ಯಾಕೆಂತಂದರೆ ನಿಮ್ಮಲ್ಲಿ ಒಬ್ಬ ಕಲಾವಿದ ಇದ್ದಾನೆ. ಹ್ಯಾಟ್ಸ್ ಆಫ್ ಟು ದಟ್ ಕಲಾವಿದ. ವಿಜಿನಲ್ಲಿ ಇರ್ತಕ್ಕಂಥ ಒಬ್ಬ ಕಲಾವಿದ ಇದ್ದಾನಲ್ಲ, ಅದ್ಭುತ. ಇಡೀ ಚಿತ್ರರಂಗನ ಒಂದ್ಸರಿ ತನ್ನತ್ತ ತಿರುಗಿಸಿ ನೋಡಿದಂತಹ ವ್ಯಕ್ತಿ ಯಾರು ಅಂತಂದರೆ ದಟ್ ಈಸ್ ಒನ್ ಆ್ಯಂಡ್ ಒನ್ಲಿ ದುನಿಯಾ ವಿಜಿ. ಸೊ ಇಷ್ಟು ಏನು ಎಪಿಸೋಡ್, ಈ 2 ಎಪಿಸೋಡ್ ಆಯ್ತಲ್ಲ, ಇದೆಲ್ಲವನ್ನು ವಿಜಿ ಅವರಿಗೆ ಡೆಡಿಕೇಟ್ ಮಾಡ್ತಾ ಐ ಲವ್ ಯು ವಿಜಿ ಅಂತ ಹೇಳ್ತಾ, ಕೊನೆಯವರೆಗೂ ನನ್ನ ಜೊತೆಯಲ್ಲೇ ನನ್ನ ಜೀವನದಲ್ಲಿ ನನ್ನ ಹೃದಯದಲ್ಲಿ ಒಂದಾಗಿರೋ ಕಂದ ಅಂತ ಕೇಳ್ಕೊತಾ, ಅವತ್ತು ವಿಜಿ ಅವ್ರಿಗೆ 9,000 ಮತ್ತು 100 ರೂಪಾಯಿ ಕನ್ವೀನಿಯನ್ಸ್ ಅಂತ ಕೊಟ್ಟು, ಇಷ್ಟರಲ್ಲೇ ನಿಮ್ಮ ಮಿಕ್ಕ ಡೇಟ್ಸ್ಗಳನ್ನ ನಾನು ಹೇಳ್ತೀನಿ ಕಂದ ಅಂತ ಹೇಳಿ, ಅವ್ರಿಗೂ ಕೂಡ ಸಾಧು ಅವರು ಮಾಡಿದಂತಹ ಒಂದು ಆ ವಿಷಯ ಏನಿತ್ತು ಅದನ್ನು ತಿಳಿಸಿ, ಯು ಆರ್ ಸೆಲೆಕ್ಟೆಡ್ ಬೈ ಅ ಚಾನ್ಸ್. ಚಾಯ್ಸ್ ಅನ್ನೋದಿರಲಿಲ್ಲಪ್ಪ, ಒಂದು ಚಾನ್ಸ್ ಅನ್ನೋ ಥರ ಬಂದು ನೀವು ಸೆಲೆಕ್ಟ್ ಆದ್ರಿ. ಬಿ ವೆರಿ ಥ್ಯಾಂಕ್ಫುಲ್ ಟು ದುನಿಯಾ ಸೂರಿ ಸರ್. ಅಂದರೆ ಆವಾಗ ದುನಿಯಾ ಇಲ್ಲದೆ ಇರೋದ್ರಿಂದ ಸೂರಿ ಅವ್ರಿಗೆ ಅಂತ ಹೇಳಿ, ಇಲ್ಲ ಅಣ್ಣ ಅವ್ನು ನನ್ನ ಪ್ರಾಣ ಸ್ನೇಹಿತ, ಅವನಿಗೂ ಥ್ಯಾಂಕ್ಸ್ ಹೇಳ್ತೀನಣ್ಣ ಅಂತ ಹೇಳಿ ಅವ್ರು ಹೊರಟ ಮೇಲೆ ಸೂರಿಗೆ ಫೋನ್ ಮಾಡಿದೆ. ಥ್ಯಾಂಕ್ಸ್ ಕಂದಪ್ಪ, ಒಳ್ಳೆ ನಟ, ತುಂಬ ಅದ್ಭುತವಾದ ನಟನನ್ನು ನನಗೆ ಕೊಟ್ಟಿದ್ದೀರಾ. ಹಿ ವಿಲ್ ಬಿ ಎನ್ ಅಸೆಟ್ ಫಾರ್ ಮೈ ಫಿಲಮ್ ಆ್ಯಸ್ ವೆಲ್ ಆ್ಯಸ್ KFI ಕನ್ನಡ ಫಿಲಮ್ ಇಂಡಸ್ಟ್ರಿ ಅಂತ ಅವತ್ತು ನಾನು ಅಂದ್ಕೊಂಡಿದ್ದು ಇವತ್ತು ಸತ್ಯವಾಗ್ತಾ ಇದೆ. ನಾಳೆ ವಿಜಿಯ ಒಂದು ಆ ಹೊಡೆತ ಏನಿದೆ ಲಬ್ಡಬ್ ಅದಿರೋವರೆಗೂ ವಿಜಿ ವಿಲ್ ಬಿ, ಅದೇನೋ ಹೇಳ್ತಾರಲ್ಲ, ಹಿ ವಿಲ್ ಬಿ ರಿಮೆಂಬರ್ಡ್ ಆ್ಯಂಡ್ ಹಿ ವಿಲ್ ಬಿ ರಿಮೆಂಬರ್ಡ್ ಆಫ್ಟರ್ ದಟ್ ಆಲ್ಸೋ. ಲವ್ ಯು ವಿಜಿ, ಲವ್ ಯು ಸೂರಿ ಸರ್, ಗುಡ್ ಬೈ, ಟೇಕ್ ಕೇರ್. ಅರೆ ಪ್ರೀತಿಯ ವೀಕ್ಷಕರೇ, ಹೊಟ್ಬಿಟ್ರ? ನಾನಿನ್ನೂ ಇಲ್ಲೇ ಇದ್ದೀನಿ ಕಣ್ರಿ. ಕತ್ಲೆ ಆಗೋಯ್ತು ಅಂತ ಕೂಡಲೇ ಜೀವನ ಮುಗಿದೋಯ್ತು ಅಂತ ಅರ್ಥ ಅಲ್ಲ. ಕತ್ತಲಲ್ಲೇ ಬೆಳಕನ್ನು ಹುಡುಕುವಂಥ ಪ್ರಯತ್ನಗಳು ನಡಿಬೇಕು ಅಂತ ಹಿರಿಯರು ಹೇಳ್ತಾರೆ. ಡೆಡ್ಲಿ ಟುಡೆಯ ಫೇಸ್ಬುಕ್, ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗಳನ್ನು ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳೋಕ್ಕೋಸ್ಕರ ನಾನು ಇನ್ನೂ ಇಲ್ಲೇ ಕೂತಿದ್ದೀನಿ. ಮತ್ತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿರಿ. ಇದು ನಿಮ್ಮ ವಿಡಿಯೋ ಕಣ್ರಿ. ಶೇರ್ ಮಾಡುವಾಗ ಅದೇನೋ ಹೇಳ್ತಾರೆ #ಟ್ಯಾಗ್ ಅಂತ ಹಾಕಬೇಕಂತೆ. ಹಾಕಿ ರವಿ ಶ್ರೀವತ್ಸ ಅಂತ ನೀವು ಟ್ಯಾಗ್ ಮಾಡಿದ ಕೂಡಲೇ ನಿಮ್ಮ ವಿಡಿಯೋ, ನಿಮ್ಮ ಕಮೆಂಟ್ ನನ್ನ ಕೈಗೆ ಬಂದು ಸೇರುತ್ತೆ. ನಾನು ಕೂಡಲೇ ಸ್ಪಂದಿಸ್ತೀನಿ. ಜೀವನ ಇರೋದೇ 4 ದಿನ ಸ್ನೇಹಿತರೆ. ಅದರಲ್ಲಿ ನಾನು 3 ದಿನ ಕಳೆದುಬಿಟ್ಟಿದ್ದೀನಿ ಕಣ್ರಿ. ಉಳಿದ 1 ದಿನ ನಿಮ್ಮ ಜೊತೆ ನಗ್ನಗ್ತಾ ಇರಬೇಕು ಅಂತ ಆಸೆ ಪಡ್ತಾ ಇದ್ದೇನೆ. ನನ್ನ ಈ ಆಸೆಯನ್ನು ನೆರವೇರಿಸ್ತೀರಾ ಅಲ್ಲ? ಗುಡ್ ಬೈ.